ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮತ್ತೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಒಂದಿಗೆ ಬಂದಿದ್ದೀನಿ. ಏನಂದರೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಕನಕಪುರದ ಹತ್ರ ರಾಯಸಂದ್ರ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಒಂದು ಬಡಾವಣೆ ಮಾಡಿದ್ದಾರೆ, ರಾಷ್ಟ್ರಕವಿ ಕುವೆಂಪು ಬಡಾವಣೆ ಅಂತೇಳಿ. ಅಲ್ಲಿ ಒಂದು 3 BHK ಮನೆಗಳನ್ನು ಕಟ್ತಾ ಇದ್ದಾರೆ. ಐ ಮೀನ್ ಟು ಸೇ ಕಟ್ಟೋರಿದ್ದಾರೆ ಇನ್ ಫ್ಯೂಚರಲ್ಲಿ. ಅದಕ್ಕಾಗಿ ಡಿಮ್ಯಾಂಡ್ ಸರ್ವೆನ ಕಾಲ್ ಮಾಡಿದ್ದಾರೆ, ಅಂದರೆ ಒಂದು ಬೇಡಿಕೆ ಸಮೀಕ್ಷೆನ ಕರೆದಿದ್ದಾರೆ. ಸೊ ಅದರ ಬಗ್ಗೆ ನಾನಿವತ್ತು ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತಾ ಹೋಗ್ತೀನಿ. ತಾವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೋಡಿ. ಹೌಸಿಂಗ್ ಬೋರ್ಡ್ ಅವರು ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಬದಲಾವಣೆ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕು ರಾಯಸಂದ್ರ ಗ್ರಾಮದಲ್ಲಿ ಈಗ ಆಲ್ರೆಡಿ ಒಂದು ಬಡಾವಣೆ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ LIG ಮತ್ತು HIG ಕ್ಯಾಟಗರಿನಲ್ಲಿ ಟೋಟಲಿ ಒಂದು 56 ಮನೇನ ನಿರ್ಮಾಣ ಮಾಡ್ತಾಯಿದ್ದಾರೆ. ಸೊ ಅದಕ್ಕಾಗಿ ಬೇಡಿಕೆ ಸಮೀಕ್ಷೆನ ಕರೆದಿದ್ದಾರೆ. ತಾವಿಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ನೋಡಿ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಿರುವ ಕುವೆಂಪು ಬಡಾವಣೆಯಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ 3 BHK ಮನೆಗಳು ಅಂತ. ಸೊ ಇಲ್ಲಿ MIG ಕ್ಯಾಟಗರಿನಲ್ಲಿ 46 ಮನೆಗಳಿದ್ದಾವೆ, ಹಾಗೂ LIG ಕ್ಯಾಟಗರಿನಲ್ಲಿ 10 ಮನೆಗಳಿದೆ. MIG ಅಂದರೆ ಮಿಡಲ್ ಇನ್ಕಮ್ ಗ್ರೂಪು, LIG ಅಂದರೆ ಲೋ ಇನ್ಕಮ್ ಗ್ರೂಪ್ ಅಂತೇಳಿ. ಸೊ ಅಂದಾಜು ವಿಸ್ತೀರ್ಣ ಒಂದು ಅಪ್ರಾಕ್ಸಿಮೇಟಾಗಿ ಎಷ್ಟು ವಿಸ್ತೀರ್ಣ ಬರ್ಬೋದು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. 176 ಚದರ ಮೀಟರು ಅಥವಾ 1900 ಸ್ಕ್ವೇರ್ ಫೀಟ್ ಇರುವಂಥ ಮನೇನ ಕಟ್ಟಿಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ತಮಗೆ ರಿಜಿಸ್ಟ್ರೇಷನ್ ಫೀಸು 1500 ರೂಪಾಯಿ ಇರುತ್ತೆ, ನೋಂದಣಿ ಶುಲ್ಕ 1500. ಹಾಗೆ ಆರಂಭಿಕ ಠೇವಣಿ 2 ಲಕ್ಷ ರೂಪಾಯಿ ಇರುತ್ತೆ, ಇನಿಷಿಯಲ್ ಡೆಪಾಸಿಟ್ ಅಂತೇಳಿ. ಸೊ ಸದ್ಯಕ್ಕೆ ಒಂದು ತಾತ್ಕಾಲಿಕ ಬೆಲೆ ಬಂದು 95 ಲಕ್ಷಕ್ಕಿಂತ ಮೇಲ್ಪಟ್ಟು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದು 95 ಆದರೂ ಆಗ್ಬೋದು, 99 ಆದರೂ ಆಗ್ಬೋದು, 1 ಕೋಟಿನೂ ದಾಟಬಹುದು. ಸೊ ಇದೊಂದು ತಾತ್ಕಾಲಿಕ ಬೆಲೆ ಅಂತ ಅಷ್ಟೇ ಕೊಟ್ಟಿದ್ದಾರೆ. LIGಗೆ ಬಂದು 141 ಚದರ ಮೀಟರ್ ಅಥವಾ 1518 ಸ್ಕ್ವೇರ್ ಫೀಟ್ ಇರುವಂಥ ಮನೇನ ಕಟ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದಕ್ಕೂ ಕೂಡ ರಿಜಿಸ್ಟ್ರೇಷನ್ ಫೀಸ್ ಸೇಮ್ ಇರುತ್ತೆ, 1500. ಆರಂಭಿಕ ಠೇವಣಿ 1.5 ಲಕ್ಷ ರೂಪಾಯಿ ಇರುತ್ತೆ. ಹಾಗೆ ಮನೆಯ ತಾತ್ಕಾಲಿಕ ಬೆಲೆ ಬಂದು 80 ಲಕ್ಷ ಅಂತ ಕೊಟ್ಟಿದ್ದಾರೆ. ಸೊ ನನಗೆ ಒಂದು ಇಲ್ಲಿ ಅರ್ಥ ಆಗ್ತಾಯಿಲ್ಲ, ಈ BDA ಅವರಾಗಲಿ, ಮೈಸೂರಿನಲ್ಲಿ MDA ಅವರಾಗಲಿ, ಅಥವಾ ಈ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರಾಗಲಿ, ಸೊ ಇನ್ನೂ ಬಡವರು ಅಥವಾ ಮಿಡಲ್ ಕ್ಲಾಸ್ಗೋಸ್ಕರ ಯಾವುದೇ ಬಡಾವಣೆ ನಿರ್ಮಾಣ ಮಾಡ್ತಾಯಿಲ್ಲ ಅಂತಲೇ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಕೊಟ್ಟಿರೋ ಕ್ಯಾಟಗರಿ ಯಾವುದು? LIG ಲೋ ಇನ್ಕಮ್ ಗ್ರೂಪ್ ಮತ್ತು MIG ಮಿಡಲ್ ಇನ್ಕಮ್ ಗ್ರೂಪ್. ಬಟ್ ಬೆಲೆ ಕೊಟ್ಟಿರೋದು ಮಾತ್ರ ಇಲ್ಲಿ ನೋಡಿದ್ರೆ ಎಲ್ಲ HIG ಕ್ಯಾಟಗರಿದೆ ಬೆಲೆ ಕೊಟ್ಟಿದ್ದಾರೆ. 80 ಲಕ್ಷ 95 ಲಕ್ಷ ಅಂದರೆ ಲೋ ಇನ್ಕಮ್ ಗ್ರೂಪ್ ಅವರು ಹೌ ಕ್ಯಾನ್ ದೇ ಅಫೋರ್ಡ್ ಇಟ್? ಭಾಳ ಇದು ಒಂಥರ ಕನಸಿನ ಮಾತು ಅಂತಲೇ ಹೇಳ್ಬೋದು. ಭಾಳಷ್ಟು ಜನಕ್ಕೆ ಇದು ತುಂಬಾ ಹೊರೆ ಆಗುತ್ತೆ, ಕಷ್ಟ ಆಗುತ್ತೆ ಬಡವ್ರಿಗಂತೂ. ಎಸ್ಪೆಷಲಿ 80 ಲಕ್ಷ 95 ಲಕ್ಷ ಅಂದರೆ ಸಣ್ಣ ಅಮೌಂಟ್ ಅಲ್ಲ. ಸೊ ಎನಿವೇಸ್, ಇನ್ನೂ ಮುಂದಿನ ಮಾಹಿತಿ ಕೊಡ್ತಾ ಹೋಗ್ತೀನಿ. ತಾವು ಇಲ್ಲಿ ನೋಡ್ಬೋದು MIG ಮನೆಗಳು ಅಂತ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ. ಸೊ ಈ ರೀತಿ ಇರಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ 3 BHK ಮನೆಗಳು. ಹಾಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ LIG ಮನೆಗಳು ಈ ರೀತಿ ಇರುತ್ತೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಇದು ಜಸ್ಟ್ ಒಂದು ಪರಿಕಲ್ಪನೆ ಇರುವಂಥ ಒಂದು ಪಿಕ್ಚರ್ ಅಂತ ತಿಳ್ಕೊಬೋದು. ಹೀಗೆ ಇರುತ್ತೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ಮೂಲ ಸೌಕರ್ಯಗಳು ಏನೇನಿರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ವಿಶಾಲವಾದ 3 ಬೆಡ್ರೂಮ್ನ ಡೂಪ್ಲೆಕ್ಸ್ ಮನೆಗಳು, ಇದೆಲ್ಲ ಡೂಪ್ಲೆಕ್ಸ್ ಮನೆಗಳಿರುತ್ತೆ. ಪ್ರತಿಯೊಂದು ಮನೆ ಮುಂದೆನೂ ಕಾರ್ ಪಾರ್ಕಿಂಗು, ಸೋಲಾರ್ ವಾಟರ್ ಹೀಟರ್ ಇರುತ್ತೆ, ಹಾಗೆ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿಗಳು, ಇದೆಲ್ಲ ಬೇಸಿಕ್ ಕಮ್ಯುನಿಟೀಸ್, ಇದರಲ್ಲಿ ಏನು ವಿಶೇಷತೆ ಇಲ್ಲ. ಹಾಗೆ ಇದು ಎಕ್ಸಾಕ್ಟ್ಲಿ ಎಲ್ಲಿ ಬರುತ್ತೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನಾನು ಒಂದು ಸ್ಯಾಟಲೈಟ್ ಇಮೇಜ್ ಕೂಡ ತೋರಿಸ್ತಾ ಹೋಗ್ತೀನಿ. ಇದು ಆರೋಹಳ್ಳಿ ಕೈಗಾರಿಕಾ ಪ್ರದೇಶ ಹತ್ತಿರ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಪಾರ್ಟ್ ಫ್ರಮ್ ದಟ್ ದಯಾನಂದ್ ಸಾಗರ್ ಮೆಡಿಕಲ್ ಕಾಲೇಜ್, ಜೈನ್ ಯೂನಿವರ್ಸಿಟಿ, ಇದಕ್ಕೆಲ್ಲ ತುಂಬಾ ಹತ್ತಿರ ಇದೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬನ್ನಿ ನಾವು ನೋಡೋಣ. ಈಗ ಇಲ್ಲಿ ಎಕ್ಸಾಕ್ಟಾಗಿ ಇಲ್ಲಿ ಬರುತ್ತೆ ಈ ರಾಯಸಂದ್ರ ಅನ್ನುವಂಥ ಊರು, ಕನಕಪುರ ರೋಡ್ನಲ್ಲಿ ಅಂತ ನೋಡೋಣ. ಸೊ ತಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು ನೋಡಿ, ಕನಕಪುರ ಟೌನ್ ಇಲ್ಲಿದೆ. ಸೊ ಕನಕಪುರ ಟೌನ್ಗೂ ಮೊದಲೇ ಸಿಗುತ್ತೆ ರಾಯಸಂದ್ರ ಅನ್ನುವಂಥ ಗ್ರಾಮ. ತಾವು ಇಲ್ಲಿ ಸ್ಯಾಟಲೈಟ್ ಇಮೇಜ್ನಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇಲ್ಲಿ ಆಲ್ರೆಡಿ ಒಂದು ಬಡಾವಣೆ ನಿರ್ಮಾಣ ಆಗಿದೆ.
ಹೌಸಿಂಗ್ ಬೋರ್ಡು. ಸೊ ಈಗ ಆಲ್ರೆಡಿ ಕೆಲವೊಂದು ಮನೆಗಳು ಕೂಡ ಇಲ್ಲಿ ಕಟ್ಟಿದ್ದಾರೆ. ಇದೆಲ್ಲ ನಾರ್ಮಲ್ ಮನೆಗಳು 30-40ನಲ್ಲಿ ಕಟ್ಟಿರ್ತಾರೆ ಈ ಬಡಾವಣೆ ನಿರ್ಮಾಣ ಮಾಡಿದಾಗ. ಸೊ ಈಗ ಹೊಸದಾಗಿ 3 BHK ಡೂಪ್ಲೆಕ್ಸ್ ಮನೆಗಳನ್ನು ಕಟ್ಟುವಂಥ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಸೊ ಹೌದು, ಇದು ಹೈವೇಗೆ ಅಟ್ಯಾಚ್ ಆಗೇ ಇದೆ. ಬಟ್ ಇದು ಎಷ್ಟು ದೂರ ಇದೆ, ಹಾಗೆ ಇಲ್ಲಿ ಇವರು ಕೊಟ್ಟಿರುವಂಥ ಬೆಲೆ ಇದಕ್ಕೆ ಜಸ್ಟಿಫೈಯಬಲ್ ಆಗಿದೆಯಾ, ಅದು ವರ್ತಾ ಅಂತ ನೋಡೋಣ. ನಾವು ಇದಕ್ಕೆ ಬೆಂಗಳೂರಿಂದ ಸಾಧಾರಣ ನಾವು ಯೂಶ್ವಲಿ ಒಂದು ಬೆಂಗಳೂರು ಸಿಟಿ ಸೆಂಟ್ರ್ ಅಂದರೆ ಮೆಜೆಸ್ಟಿಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಮೆಜೆಸ್ಟಿಕ್ಕಿಂದ ಎಷ್ಟು ದೂರ ಇದೆ ಅಂತ ನೋಡೋಣ ಬನ್ನಿ. ನೋಡಿ, ಮೆಜೆಸ್ಟಿಕ್ಕಿಂದ ಕಡಿಮೆ ಅಂದರೂ 50 ಕಿಲೋಮೀಟ್ರ್ ಇದೆ. ಅಂದ ಲೆಫ್ಟ್ ಸೈಡ್ ತಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, 50 ಕಿಲೋಮೀಟ್ರ್ ಆಗುತ್ತೆ ರಾಯಸಂದ್ರ ಮೆಜೆಸ್ಟಿಕ್ಕಿಂದ. ಅಫ್ಕೋರ್ಸ್ ಈಗೆಲ್ಲ ನೈಸ್ ರೋಡ್ ಅಥವಾ ರಿಂಗ್ ರೋಡಿಂದ ತಗೊಂಡ್ರೂ ಆಗುತ್ತೆ, ನಾವು ಮೆಜೆಸ್ಟಿಕ್ಕಿಂದನೇ ತಗೋಬೇಕಂತ ಅಲ್ಲ. ಬಟ್ ಸಿಟಿ ಸೆಂಟ್ರ್ ಅಂದರೆ ಮೆಜೆಸ್ಟಿಕ್ಕಿಂದ ಅಂದಾಜು 50 ಕಿಲೋಮೀಟ್ರ್ ಆಗುತ್ತೆ. ಸೊ ಈ 50 ಕಿಲೋಮೀಟ್ರಿಗೆ ಇವರು ಇಲ್ಲಿ ಕೊಟ್ಟಿರುವಂಥ ಪ್ರೈಸು ವರ್ತ್ ಇದೆಯಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಇನ್ವೆಸ್ಟ್ ಮಾಡೋದಕ್ಕೂ ಮೊದಲು ನಾವು ಇಲ್ಲಿ ಕೊಡೋವಂಥ ಪ್ರೈಸು ವರ್ತ್ ಇದೆಯಾ ಲೊಕೇಶನ್ಗೆ ಅಂತ ತಾವೇ ದಯವಿಟ್ಟು ಅನಾಲಿಸಿಸ್ ಮಾಡಿ, ಆಮೇಲೆ ಅಪ್ಲೈ ಮಾಡಿ. ಇಲ್ಲಾಂದರೆ ಸುಮ್ಮನೆ ಅನಾವಶ್ಯಕವಾಗಿ ಈ ಕಡೆ ನೋಂದಣಿ ಶುಲ್ಕ 1,500 ಅಂತ ಕೊಟ್ಟು ಅದು ವೇಸ್ಟ್ ಮಾಡ್ಕೋತೀರ. ಅದ್ರ ಜೊತೆ ಇನಿಷಿಯಲ್ ಡೆಪಾಸಿಟ್ ಅಂತ 1.5 ಲಕ್ಷ 2 ಲಕ್ಷ ಕೊಟ್ಬಿಟ್ಟು 3 ತಿಂಗಳಿಂದ 6 ತಿಂಗಳು ಕಾಯಬೇಕಾಗುತ್ತೆ. ನಿಮ್ಮ ಅಮೌಂಟು ಅಲ್ಲಿ ಲಾಕ್ ಆಗಿಬಿಡುತ್ತೆ. ಅದು ಒಂದು ಕಡೆಗೆ ನೋಡಿ, ಇಲ್ಲಿ 50 ಕಿಲೋಮೀಟ್ರ್ ದೂರ ಇದೆ ಅಂತಂದರೆ ಇಲ್ಲಿ ಅಂದಾಜು ಒಂದು ಸೈಟಿನ ಬೆಲೆ ಎಷ್ಟು ಹೋಗ್ತಾ ಇರ್ಬೋದು ಅಂತ ಒಂದು ತಾವೇ ಊಹೆ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್, ಹೈವೇ ಅಟ್ಯಾಚ್ ಆಗಿದೆ, ಅದಲ್ಲದೆ ಈಗ ಇದನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಕೂಡ ಮರುನಾಮಕರಣ ಮಾಡಿಬಿಟ್ಟಿದ್ದಾರೆ. ಸೊ ಹಂಗಾಗಿ ಒಂದು ಕಡಿಮೆ ಅಂದರೆ ಒಂದು 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂತಲೇ ಇಟ್ಕೊಳ್ಳಿ. ಸೊ 3,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಅಂದರೆ ಒಂದು 30 × 40 ಸೈಟ್ಗೆ ಎಷ್ಟಾಗ್ಬೋದು, 36 ಲಕ್ಷ ಆಗುತ್ತೆ. ಸೊ ಇವರು ನನಗೆ ಗೊತ್ತಿರೋ ಹಾಗೆ ಒಂದು 30-40 ಸೈಟ್ನಲ್ಲೇ ಈ ಡೂಪ್ಲೆಕ್ಸ್ ಕಟ್ಟುವಂಥದ್ದು. ಮೇಲ್ಗಡೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಎರಡೂ ಸೇರಿ 1,900 ಸ್ಕ್ವೇರ್ ಫೀಟು ಮತ್ತು 1,518 ಸ್ಕ್ವೇರ್ ಫೀಟ್ನ ಮನೆಗಳನ್ನ ಇವರು ಕಟ್ತಾರೆ. ಸೊ ಅಂದಾಜು ಒಂದು ಸೈಟ್ಗೆ ಒಂದು 36 ಲಕ್ಷ ಅಂತಲೇ ಇಟ್ಕೊಳ್ಳಿ. ಸೊ ಇನ್ನು ಮಿಕ್ಕಿದ್ದು ಇವ್ರು ಕಟ್ತಾ ಇರೋವಂಥದ್ದು 1,900 ಸ್ಕ್ವೇರ್ ಫೀಟ್ಗೆ 95 ಲಕ್ಷ ರೂಪಾಯಿ ವರ್ತಿದೆಯಾ, ಅದನ್ನು ಯೋಚನೆ ಮಾಡಿ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ಈಗ 1,900 ಅಡಿಗೆ ಇವತ್ತು ಬೆಂಗಳೂರಿನಲ್ಲಿ ಎಲ್ಲ ಪ್ರೈವೇಟ್ ಕನ್ಸ್ಟ್ರಕ್ಷನ್ ಅಥವಾ ಬಿಲ್ಡರ್ಸು 1,500 ರೂಪಾಯಿಂದ ಕೂಡ ಪರ್ ಸ್ಕ್ವೇರ್ ಫೀಟ್ಗೆ ಮನೇನ ಕಟ್ಕೊಡ್ತಾರೆ. ಸೊ ತುಂಬ ಪ್ರೀಮಿಯಮ್ಮು ಬೇಡ, ತುಂಬ ಲೋಕಲ್ಲು ಬೇಡ, ಒಂದು ಸ್ಟ್ಯಾಂಡರ್ಡು ವಿತ್ ಫರ್ನಿಷಿಂಗು ಎಷ್ಟೋ ಬಿಲ್ಡರ್ಸ್ಗಳು 2,000 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ಗೆ ಕಟ್ಕೊಡ್ತಾರೆ. ಸೊ ಆ ರೀತಿ ನೋಡಿದ್ರೆ 1,900 ಸ್ಕ್ವೇರ್ ಫೀಟ್ ಇರುವಂಥ ಮನೇನ ಒಂದು 38 ಲಕ್ಷ ರೂಪಾಯಿ ಖರ್ಚಿನಲ್ಲೇ ಕಟ್ಬೋದು. ಪರ್ ಸ್ಕ್ವೇರ್ ಫೀಟ್ 2,000 ರೂಪಾಯಿ ಲೆಕ್ಕದಂಗೆ. ಮಿಂಟುಸೆ 38 ಲಕ್ಷ ಪ್ಲಸ್ 36 ಲಕ್ಷ ಟೋಟಲ್ ಎಷ್ಟಾಯಿತು? 76 ಲಕ್ಷ ಅಷ್ಟೇ. ಬಟ್ ಇಲ್ಲಿ ಇವ್ರು ಕೊಟ್ಟಿರೋಂಥ ಬೆಲೆ ಎಷ್ಟು? 95 ಲಕ್ಷ. ಇದು ನನ್ನ ಪ್ರಕಾರ ವೈಯಕ್ತಿಕವಾಗಿ ಇದು ವರ್ತ್ ಅಲ್ಲ. ಇವ್ರು ಕೊಟ್ಟಿರೋಂಥ ಪ್ರೈಸ್ಗೆ ಕನಕಪುರದ ಹತ್ರ ಇರುವಂಥ ರಾಯಸಂದ್ರ ಗ್ರಾಮದಲ್ಲಿ ಈ ಪ್ರೈಸು ಇಟ್ ಈಸ್ ಟೂ ಮಚ್ ಓವರ್ ಕೋಟೆಡ್ ಅಂತಲೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಐ ಮೇ ಬಿ ರಾಂಗ್. ಈ ಒಂದು ಲೊಕ್ಯಾಲಿಟಿ ಅಥವಾ ಈ ಸುತ್ತಮುತ್ತ ಇರೋರಿಗೆ ನನಗಿಂತ ಇನ್ನೂ ಒಳ್ಳೆ ಐಡಿಯಾ ಇರ್ಬೋದು ಅಲ್ಲಿ ಮಾರ್ಕೆಟ್ ಪ್ರೈಸ್ ಎಷ್ಟು ನಡೀತಾ ಇದೆ ಅಂತ. ದಯವಿಟ್ಟು ಈ ವಿಡಿಯೋನ ಯಾರಾದರೂ ನೋಡಿದ್ರೆ ಕಮೆಂಟ್ ಮಾಡಿ. ಅದಷ್ಟೇ ಅಲ್ಲ, ತಾವು ಇನ್ನೊಂದು ಏನು ಗಮನಿಸ್ಬೇಕಂದ್ರೆ ಇಲ್ಲಿ 95 ಲಕ್ಷ ರೂಪಾಯಿ ಮತ್ತು 80 ಲಕ್ಷ ಏನು ಕೊಟ್ಟಿದ್ದಾರೆ ನೋಡಿ, ಅದರ ಮೇಲೆ ತಾವು ಫುಲ್ ವ್ಯಾಲ್ಯೂ ರಿಜಿಸ್ಟ್ರೇಷನ್ನೇ ಮಾಡಿಸ್ಕೋಬೇಕು. ಇದೆಲ್ಲ ಹೌಸಿಂಗ್ ಬೋರ್ಡ್ದು ಮನೆ ಆಗಿರೋದ್ರಿಂದ. ಫಾರ್ ಎಕ್ಸಾಂಪಲ್ 95 ಲಕ್ಷ ರೂಪಾಯಿಗೆ ಕಡಿಮೆ ಅಂದರೂ 6.65% ಅಂದರೆ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸ್ ತಮಗೆ 6,31,000 ರೂಪಾಯಿ ಆಗುತ್ತೆ. ಇದು ಹಳೆ ಪ್ರೈಸ್ ನಾನು ಹೇಳ್ತಾ ಇರೋದು 6.65%, ಈಗ 6.7 ಆಗಿರ್ಬೋದು. ಸೊ ಅಂದಾಜು ಒಂದು 6.5 ಲಕ್ಷ ಅಂತ ಇಟ್ಕೊಳ್ಳಿ ಬರೀ ಸ್ಟ್ಯಾಂಪ್ ಡ್ಯೂಟಿ ಮತ್ತು ರಿಜಿಸ್ಟ್ರೇಷನ್ ಫೀಸ್ಗೆ. ಸೊ ಈಸಿಲಿ
ಟೋಟಲ್ ಪ್ರೈಸ್ ಆಫ್ ದ ಹೌಸು 1 ಕೋಟಿ ದಾಟ್ಬಿಡ್ತು. ಸೊ 1 ಕೋಟಿ ಯಾರ ಹತ್ರ ಆದರೂ ಇದ್ದರೆ MIG ಕ್ಯಾಟಗರಿನಲ್ಲಿ ತಾವು ಇಲ್ಲಿ ಮನೆಗೆ ಅಪ್ಲೈ ಮಾಡ್ಬೋದು. ಸೊ ಹಾಗೆ ನನಗೆ ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿದ್ದೇನೆಂದರೆ, ಗೌರ್ನಮೆಂಟ್ ಅವರು ಎಸ್ಪೆಷಲಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಈ ಡಿಮ್ಯಾಂಡ್ ಸರ್ವೇನ ಕರೆಯುವಂಥ ಅವಶ್ಯಕತೆಯೇ ಇರಲಿಲ್ಲ. ಡೈರೆಕ್ಟಾಗಿ ಅವರು ಆನ್ಲೈನ್ ಫೈನಲ್ ಅಪ್ಲಿಕೇಶನ್ನೇ ಕಾಲ್ ಮಾಡ್ಬೋದಿತ್ತು. ಸೊ ಡಿಮ್ಯಾಂಡ್ ಸರ್ವೆ ಮಾಡುವಂಥ ಒಂದು ನೆಪದಲ್ಲಿ ಇಲ್ಲಿ ನೋಂದಣಿ ಶುಲ್ಕ ಅಂತ ಪ್ರತಿಯೊಬ್ಬರಿಂದನೂ 1,500 ರೂಪಾಯಿ ತಗೋತಾ ಇದ್ದಾರೆ. ಕರ್ನಾಟಕದಲ್ಲಿ ಇವತ್ತು ಕಡಿಮೆ ಅಂದರೂ ಒಂದು 7 ಕೋಟಿ ಜನಸಂಖ್ಯೆ ಇದೆ. 7 ಕೋಟಿ ಜನಸಂಖ್ಯೆಯಲ್ಲಿ ಬರೀ 1 ಲಕ್ಷ ಜನ ಇಲ್ಲಿಗೆ ಅಪ್ಲೈ ಮಾಡಿದ್ರೆ 1,500 ಇಂಟು 1 ಲಕ್ಷ ತಮಗೆ ಆಲ್ಮೋಸ್ಟ್ ಅಲ್ಲೇ ಒಂದು 15 ಕೋಟಿ ರೂಪಾಯಿ ಕಲೆಕ್ಟ್ ಆಗೋಯ್ತು ಅವ್ರಿಗೆ. 15 ಕೋಟಿ ರೂಪಾಯಿ ಬರೀ ನೋಂದಣಿ ಶುಲ್ಕದಲ್ಲಿ ಬರುತ್ತೆ. ಇದು ಬರೀ ನೋಂದಣಿ ಶುಲ್ಕ, ರಿಜಿಸ್ಟ್ರೇಷನ್ ಫೀಸ್ ಅಷ್ಟೇ. ಅದು ವಿಚ್ ಈಸ್ ನಾಟ್ ರೀಫಂಡಬಲ್. ಇದು ರೀಫಂಡ್ ಕೂಡ ಆಗಲ್ಲ ತಮಗೆ ನೋಂದಣಿ ಶುಲ್ಕ. ಅದು ಬಿಡಿ, ಆರಂಭಿಕ ಠೇವಣಿ ಅಂತ 2 ಲಕ್ಷ ಮತ್ತು 1.5 ಲಕ್ಷ ಇಟ್ಟಿದ್ದಾರೆ. 2 ಲಕ್ಷ ರೂಪಾಯಿ ಇಂಟು 1 ಲಕ್ಷ ಅಪ್ಲಿಕೇಶನ್ ಬಂತು ಅಂತ ತಿಳ್ಕೊಳ್ಳಿ, ಅಲ್ಲೇ 200 ಕೋಟಿ ರೂಪಾಯಿ ಕಲೆಕ್ಟ್ ಆಗೋಯ್ತು ಅವ್ರಿಗೆ. ನೋಡಿ, 2 ಲಕ್ಷ ರೂಪಾಯಿ ಇನಿಷಿಯಲ್ ಡೆಪಾಸಿಟು ಇಂಟು 1 ಲಕ್ಷ ಹಾಕಿ ಎಷ್ಟಾಯಿತು ಟೋಟಲ್ ಅಮೌಂಟು? ಸೊ 200 ಕೋಟಿ ಕಲೆಕ್ಟ್ ಆಯಿತು. ಈ 200 ಕೋಟಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಬ್ಯಾಂಕಲ್ಲಿ FD ಮಾಡಿಬಿಟ್ಟು ಸುಮ್ಮನೆ 3 ತಿಂಗಳು 6 ತಿಂಗಳು ಎಳೆದುಬಿಟ್ರೆ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಜನ ಸ್ವಲ್ಪ ಥಿಂಕ್ ಮಾಡಬೇಕು. ಯಾಕಂದರೆ ನೀವು 3 ತಿಂಗಳು ವೆಯ್ಟ್ ಮಾಡಬೇಕಾಗ್ಬೋದು ಅಥವಾ 6 ತಿಂಗಳೇ ವೆಯ್ಟ್ ಮಾಡಬೇಕಾಗ್ಬೋದು ತಮಗೆ ರೀಫಂಡ್ ಸಿಗೋದಕ್ಕೆ. ಯಾರ್ಯಾರಿಗೆ ಮನೆ ಅಲಾಟ್ ಆಗೋದಿಲ್ವೋ ಅವ್ರಿಗೆ ರೀಫಂಡ್ ಕೊಡಬೇಕಲ್ಲ ಹೌಸಿಂಗ್ ಬೋರ್ಡ್ ಅವರು. ಅವ್ರು 3 ತಿಂಗಳಿಂದ 6 ತಿಂಗಳು ತೊಗೊಬಿಟ್ರೆ ಅದರಲ್ಲಿ ಆ 200 ಕೋಟಿನ ಬ್ಯಾಂಕಲ್ಲಿ ಡೆಪಾಸಿಟ್ರೆ ಅವ್ರಿಗೆ ಎಷ್ಟೋ ಲಕ್ಷಾಂತರ ರೂಪಾಯಿ ಇಂಟ್ರೆಸ್ಟೇ ಬಂದುಬಿಡುತ್ತೆ. ಅದರಲ್ಲಿ ಕೋಟ್ಯಾಂತರ ರೂಪಾಯೇ ಬರುತ್ತೆ ಆಲ್ಮೋಸ್ಟ್. ಸೊ ನಾನಿಲ್ಲಿ ಯಾರನ್ನೂ ಡಿಮೋಟಿವೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿಲ್ಲ. ಈ ಒಂದು ಲೊಕೇಶನ್ಗೆ ಇವರು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರು ಕೊಟ್ಟಿರೋಂಥ ಪ್ರೈಸು ವರ್ತ್ ಇದೆಯಾ ಅಂತ ನೋಡ್ಕೊಳ್ಳಿ. ಅರ್ಜಿನ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು 15 ಸೆಪ್ಟೆಂಬರ್ 2025. ನಿನ್ನೆಯಿಂದ ಅಪ್ಲಿಕೇಶನ್ನು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದೆ. 11ನೇ ತಾರೀಕು ಆಗಸ್ಟ್ 2025ರಿಂದ. ಲಾಸ್ಟ್ ಡೇಟ್ ಬಂದು 15 ಸೆಪ್ಟೆಂಬರ್ 2025. ತಾವು ಕರ್ನಾಟಕ ಹೌಸಿಂಗ್ ಬೋರ್ಡ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಲಾಟ್ಮೆಂಟ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ತಾವು ಆಸಕ್ತಿ ಇರೋರು ಅಪ್ಲೈ ಮಾಡ್ಬೋದು. ಸೊ ದಯವಿಟ್ಟು ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರಾಗಲಿ, BDA ಅವರಾಗಲಿ, ಬಡವರು ಮತ್ತು ಮಧ್ಯಮ ವರ್ಗದವರಿಗೆ ಒಂದು ಅಫೋರ್ಡಬಲ್ ಪ್ರೈಸ್ನಲ್ಲಿ ಸೈಟ್ ಅಥವಾ ಮನೇನ ಕೊಡುವಂಥ ಕೆಲಸನ ಮಾಡಬೇಕು. ಈಗ ಆಲ್ರೆಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಡಾಕ್ಟರ್ ಶಿವರಾಮ್ ಕಾರಂತ್ ಬಡಾವಣೆಯಲ್ಲಿ ಸೈಟ್ ಅಲಾಟ್ಮೆಂಟ್ಗೆ ಬಂದಾಗ ಕಡಿಮೆ ಅಂದರೂ 50 ಲಕ್ಷ ರೂಪಾಯಿ ಇರುತ್ತೆ ಒಂದು 30-40 ಸೈಟು. ಈ ಬಡವರು ಮತ್ತು ಮಧ್ಯಮ ವರ್ಗದವರು ಹೇಗೆ ಒಂದು 50 ಲಕ್ಷನ ಹೊಂದಿಸ್ತಾರೆ ಅನ್ನೋದೇ ದೊಡ್ಡ ಪ್ರಶ್ನೆ ಆಗಿದೆ. ಸೊ ಡೇ ಬೈ ಡೇ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗ್ತಾಯಿದೆ ಬೆಂಗಳೂರಿನಲ್ಲಿ. ಸಂಬಳ ಮಾತ್ರ ಅಷ್ಟೇ ಇದೆ. ಎಸ್ಪೆಷಲಿ ಪ್ರೈವೇಟ್ ಕಂಪ್ನಿನಲ್ಲಿ ಕೆಲಸ ಮಾಡೋರ್ಗಂತೂ ಸಂಬಳ ಜಾಸ್ತಿ ಹೆಚ್ಚೋದಿಲ್ಲ. ಎಷ್ಟೋ ಕಂಪ್ನಿಗಳಲ್ಲಿ ಬರೀ 2%, 5% ಹೈಕ್ ಕೊಡ್ತಾರೆ ಇವತ್ತಿಗೂ ಪ್ರೈವೇಟ್ ಕಂಪ್ನಿನಲ್ಲಿ. ಅವರೆಲ್ಲ ಈ ಒಂದು ಇನ್ಫ್ಲೇಷನ್ನ ಮ್ಯಾಚ್ ಮಾಡೋದು ಹೇಗೆ, ಸೇವಿಂಗ್ಸ್ ಮಾಡೋದು ಹೇಗೆ, ಇಲ್ಲಿ ಇವ್ರು ಕೊಟ್ಟಿರುವಂಥ ಕಾಸ್ಟ್ಲಿ ಮನೆಗಳನ್ನು ಪರ್ಚೇಸ್ ಮಾಡೋದಾದರೂ ಹೇಗೆ ಸಾಮಾನ್ಯ ಜನ. ಸೊ ಇದನ್ನೆಲ್ಲ ಆಲೋಚನೆ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ತಮಗೆಲ್ಲ ಈ ವಿಡಿಯೋ ಉಪಯುಕ್ತವಾಗಿತ್ತು ಅಂತ ಭಾವಿಸಿದ್ದೀನಿ. ತಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ತಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿನಲ್ಲಿ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ತಮಗಲ್ಲದೇ ಇದ್ದರೂ ಮತ್ತೆ ಇನ್ಯಾರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿರ್ಬೋದು. ಯಾರಾದರೂ ಹೌಸಿಂಗ್ ಬೋರ್ಡ್ದು ಮನೇನ ನೋಡ್ತಾಯಿದ್ರೆ ಅವರು ಇಲ್ಲಿ ಅಪ್ಲೈ ಮಾಡ್ಬೋದು. ಬಟ್ ನಾನು ಮೊದಲೇ ಹೇಳ್ದಾಗೆ ಅಪ್ಲೈ ಮಾಡೋದಕ್ಕೂ ಮೊದಲು ಈ ಬೆಲೆ ಅಲ್ಲಿಗೆ ವರ್ತ್ ಇದೆಯಾ. ಕನಕಪುರದ ರಾಯಸಂದ್ರ ವಿಚ್ ಈಸ್ ಅಬೌಟ್ 50 ಕಿಲೋಮೀಟರ್ಸ್ ಅವೇ ಫ್ರಮ್ ಮೆಜೆಸ್ಟಿಕ್, ದಟ್ ಈಸ್ ಬ್ಯಾಂಗ್ಳೂರ್. ಇದಕ್ಕೆ ವರ್ತ್ ಇದೆಯಾ ಅದನ್ನೆಲ್ಲ ಅನಲೈಸ್ ಮಾಡಿ. ಯಾಕಂದರೆ ಬಿಡದಿ ಹಂಗೆ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಇನ್ನೂ ಹತ್ರ ಬರುತ್ತೆ. ಬಿಡದಿ ಸಾಧಾರಣ ಮೆಜೆಸ್ಟಿಕ್ಕಿಂದ ಒಂದು 30 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಮ್ಯಾಕ್ಸಿಮಮ್ ಅಂದರೆ 35 ಕಿಲೋಮೀಟರ್ಸು.
ನಿಮಗೆ ಬಿಡದಿ ಸರೌಂಡಿಂಗ್ನಲ್ಲೇ ಒಂದು 35-40 ಲಕ್ಷ ಕೊಟ್ಟರೆ ಒಳ್ಳೆ ಸೈಟ್ ಸಿಗುತ್ತೆ. ಅಲ್ಲೇ ತಾವೇ ನಿಂತ್ಕೊಂಡು ಕಟ್ಸಿದ್ರೂ 2 ಫ್ಲೋರ್ ಮನೆಗೆ ಆರಾಮಾಗಿ ಒಂದು 40 ಲಕ್ಷದಲ್ಲಿ ಎಲ್ಲ ಮುಗಿಯುತ್ತೆ. ಬಟ್ ಇಲ್ಲಿ 95 ಲಕ್ಷ ಅಥವಾ 1 ಕೋಟಿ ಕೊಟ್ಟು ತಗೊಳ್ಳೋಂಥ ಅವಶ್ಯಕತೆ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಬಟ್ ಸ್ಟಿಲ್ ಅಗೈನ್ ಕೆಲವರು ಕರ್ನಾಟಕ ಹೌಸಿಂಗ್ ಬೋರ್ಡ್ದು ಸೈಟ್ ಅಥವಾ ಮನೆಗಳನ್ನು ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ, ಯಾಕಂದರೆ ಕ್ಲಿಯರ್ ಟೈಟಲ್ ಇರುತ್ತೆ ಅನ್ನೋ ಒಂದು ನಂಬಿಕೆ, ಅದು ನಿಜ. ಫೈನಲಿ ಫ್ರೆಂಡ್ಸ್, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.